ಇಂದು ಮಹಾ ಉಪವಾಸ ದಿನದ 27ನೆಯ ದಿನವಾಗಿದೆ. ಸತ್ಯವಚನವನ್ನು ಧ್ಯಾನಿಸುವುದರ ಮೂಲಕವಾಗಿ ಪ್ರತಿಯೊಂದು ಮುಂಜಾನೆಯ ಸಮಯ ಆಶೀರ್ವದಿಸಲ್ಪಟ್ಟದಾಗಿರುತ್ತದೆ. ಶಿಲುಬೆಯ ಅನುಭವಗಳನ್ನು ಧ್ಯಾನಿಸುವ ಈ ಸಮಯದಲ್ಲಿ ಮತ್ತಾಯನು ಬರೆದ ಈ ಸುವಾರ್ತೆ 21ನೇ ಅಧ್ಯಾಯ 33ರಿಂದ 46ವರೆಗೆ ಇರುವ ವಾಕ್ಯಗಳಾಗಿದೆ ಇಂದು ಧ್ಯಾನಿಸುವಂಥದ್ದು. ಯೇಸು ಕ್ರಿಸ್ತನು ತನ್ನ ಜೀವದ ಬಗ್ಗೆ ಬಹಳ ಸುಂದರವಾಗಿ ಹೇಳುತ್ತಿರುವ ಹಾಗೂ ಬಹಳ ಪ್ರಾಮುಖ್ಯತೆ ಹೊಂದಿರುವ ಒಂದು ಸಾಮ್ಯವಾಗಿದೆ ಇಲ್ಲಿ ಬರೆಯಲ್ಪಟ್ಟಿರುವುದು. ಹಕ್ಕುದಾರರನ್ನು ಕೊಲೆ ಮಾಡಿ ಅವರ ಸೊತ್ತನ್ನು ವಶಪಡಿಸಿಕೊಂಡ ಕೆಲಸಗಾರರನ್ನು ನ್ಯಾಯ ತೀರ್ಪಿಗೆ ನಿಲ್ಲಿಸುವುದಾಗಿದೆ ಈ ಕಥೆಯ ಸಾರಾಂಶ. ಇತರ ಸನ್ನಿವೇಶಗಳು ನಮ್ಮ ಸುತ್ತಮುತ್ತಲೂ ನಡೆದಿರುವುದನ್ನು ನಾವು ಕೇಳಿರಬಹುದು. ನೀತಿಯನ್ನು ತಳ್ಳಿ ಹಾಕಿ ಅನೀತಿಗೋಸ್ಕರ ನೆಲೆಗೊಳ್ಳುವವರನ್ನ ಖಂಡಿಸುತ್ತಿರುವ ಯೇಸು ಕ್ರಿಸ್ತನನ್ನು ನಾವು ಇಲ್ಲಿ ನೋಡುತ್ತಾ ಇದೆ. ಆದರೆ 42ನೆಯ ವಾಕ್ಯದಲ್ಲಿ ಹಕ್ಕುದಾರರು ಅನ್ಯಾಯ ಮಾಡಿದರೆ ಅಪ್ರಸಕ್ತರನ್ನ ಕರೆದು ಆ ಸ್ಥಾನಕ್ಕೆ ಏರಿಸುವುದು ನಾವು ಈ ಭಾಗದಲ್ಲಿ ನೋಡುತ್ತಾ ಇದೆ. ಫಲದಾಯಕರಿಗೆ ದೇವರ ರಾಜ್ಯ ಎಂಬ ಹಕ್ಕು ಕೊಡುವಾಗ ಮುಂದೆ ಮುಂದೆ ನೋಡದೆ ಯೋಗ್ಯತೆ ಇರುವವರಿಗೆ ಮಾತ್ರ ಆತನು ಕೊಡುವವನಾಗಿದ್ದಾನೆ. ಯಾರು ದೇವರ ಹಿತವನ್ನು ನೆರವೇರಿಸುತ್ತಾರೋ ದೇವರು ಅದನ್ನು ಅವರಿಗೆ ಕೊಡುವವನಾಗಿದ್ದಾನೆ. ಸ್ವಜಾತಿಯಾದ ಯಹೂದರ ನೀತಿರಹಿತವಾದ ಕಾರ್ಯಗಳನ್ನು, ಸತ್ಯವಿಲ್ಲದ ಆರಾಧನೆಯನ್ನು ಸ್ವಂತದವರು ಎಂದು ಭಾವಿಸದೆ ಯೇಸು ಅವರನ್ನು ಟೀಕಿಸುತ್ತಾನೆ. 45ನೆಯ ವಾಕ್ಯವನ್ನು ನೋಡುವಾಗ ಅದು ಗೊತ್ತಾಗುತ್ತದೆ. ಮಹಾಪುರೋಹಿತರು ಫರಿಸಾಯರಿಗೂ ಇದು ಗೊಂದಲದ ವಿಷಯ ಆಗಿತ್ತು. ಆದ ಕಾರಣ ಯೇಸುವನ್ನು ಹಿಡಿದುಕೊಡಲಿಕ್ಕೆ ಅವರು ಪ್ರಯತ್ನ ಮಾಡುತ್ತಿದ್ದರು. ಆದರೆ ಜನರನ್ನು ಹೆದರಿ ಅವರು ಏನೂ ಮಾಡಲಿಲ್ಲ. ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಳಬಹುದು. ಎಲ್ಲರ ಮೇಲೆ ಇರುವ ನ್ಯಾಯ ತೀರ್ಪಿನ ಬಗ್ಗೆ ಫರಿಸಾಯರು ಸಹ ಹೊಂದಿಕೆ ಇತ್ತು. ಜೊತೆಗೆ ಯೇಸುವನ್ನು ಕೂಡ ಹೆದರಿದರು. ಮುಖ್ಯವಾದ ಮೂಲಕಲ್ಲು ಎಂಬುದರ ಬಗ್ಗೆ ಧ್ಯಾನಿಸುವಾಗ ಯಾರಾಗಿದ್ದರೆ ಮುಖ್ಯವಾದ ಮೂಲಕಲ್ಲು ಎಂದು ನಾವು ಯೋಚನೆ ಮಾಡಬೇಕು. ಯಹೂದರು ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದರು. ಯೇಸು ತನ್ನೇ ಬಗೆಯ ಹೇಳುತ್ತಾ ಇದ್ದಾನೆ. ಈ ಸಾಮ್ಯದ ಯಜಮಾನನು ತಂದೆಯಾದ ದೇವರಾಗಿದ್ದಾನೆ. ಆಳುಗಳು ಎಂಬವರು ಪ್ರವಾದಿಗಳು, ನ್ಯಾಯಸ್ಥಾಪಕರು, ಯಾಜಕರು ಆಗಿದ್ದಾರೆ. ಹೀಗೆ ಅನೇಕರು ನಮ್ಮ ಮಧ್ಯದಲ್ಲಿ ಸೇವೆ ಮಾಡಿದ್ದಾರೆ. ಹಕ್ಕುಗಳು ಇಲ್ಲದೆ ಇರುವ ಜಾಗದಲ್ಲಿ ಆಳುಗಳ ಮಧ್ಯೆ ಕೆಲಸ ಮಾಡುವ ಜನರು ಈ ಲೋಕದಲ್ಲಿ ಇರುವ ನಾವು ಪ್ರತಿಯೊಬ್ಬರೂ ಆಗಿದೆ. ಆದಿಕಾಂಡ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ ಕೆಲಸ ಮಾಡಲು ಹಾಗೂ ಸಂರಕ್ಷಿಸಲು ಈ ಲೋಕದಲ್ಲಿ ನೇಮಿಸಲ್ಪಟ್ಟವರಾಗಿದ್ದೇವೆ ನಾವು. ಈ ಸಾಮ್ಯದಲ್ಲಿ ಹೇಳಲ್ಪಟ್ಟಿರುವಂತಹ ಮಗನು ಅಥವಾ ಬಾಧಿಸ್ತನು ಪಾಪ ವಿಮೋಚಕನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಈ ಸಾಮ್ಯದಲ್ಲಿ ಯೇಸು ತನ್ನ ಜೀವನದ ಬಗ್ಗೆ ಪ್ರವಾದನೆ ಮಾಡಿದ ಪ್ರಕಾರ ರೋಮನ್ ಸೈನಿಕರು ಹಾಗೂ ಯಹೂದರು ಸೇರಿ ಯೇಸುವನ್ನು ಶಿಲುಬೆಗೆ ಏರಿಸಿದ್ದಾರೆ. ಈ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳುವುದು ಏನೆಂದರೆ ನಿಜವಾದ ದೇವರನ್ನು ಗುರುತಿಸಬೇಕು ಎಂಬುದಾಗಿದೆ. ಪಾಷಾಂಡ ಉಪದೇಶಗಳನ್ನು ಗುರುತಿಸಿ ನಿಜ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಮ್ಮಿಂದ ಸಾಧ್ಯವಾಗಬೇಕು. ಈ ಉಪವಾಸ ದಿನದ ಆರಾಧನೆ, ವೈಯಕ್ತಿಕ ಪ್ರಾರ್ಥನೆ, ಉಪವಾಸಗಳು, ಸತ್ಯವೇದವು ಧ್ಯಾನಿಸುವುದು ಈ ಅನ್ಯೋನ್ಯತೆಯ ಮೂಲಕ ಸಾಧ್ಯವಾಗಬೇಕು. ಪ್ರಾಮಾಣಿಕ ಜೀವಿತವನ್ನು ನಡೆಸಲು ನಾವು ಸಿದ್ಧರಾಗಬೇಕು. ನಮ್ಮ ಸುತ್ತಮುತ್ತಲಿನ ತಪ್ಪಾದ ಅನುಭವಗಳು ನಾವು ಕ್ರೈಸ್ತವರಾದರೂ
ಹೊಂದಿಕೊಂಡು ಹೋಗಬೇಕಾಗುತ್ತದೆ. ಆದರೆ ಅಂಥವರಿಗೂ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತದೆ ಎಂದು ಈ ಸಾಮ್ಯ ವ್ಯಕ್ತಪಡಿಸುತ್ತದೆ. ಪ್ರಾರ್ಥನೆಯ ಮೂಲಕ ಈ ಧ್ಯಾನವನ್ನು ಮುಕ್ತಾಯಗೊಳಿಸೋಣ. ಲೋಕದಲ್ಲಿ ನೀತಿಪೂರ್ವಕವಾಗಿ ಜೀವಿಸಲು ಪ್ರೇರೇಪಿಸುವ ಯೇಸುಕ್ರಿಸ್ತನೇ, ನಿನ್ನನ್ನು ನಮ್ಮೊಂದಿಗಿರುವ ನಿನ್ನ ವರ್ತನೆಯನ್ನು ಅರ್ಥ ಮಾಡಿಕೊಂಡು ಜೀವಿಸಲು ನಮಗೆ ಸಹಾಯ ಮಾಡು. ಆಮೇನ್.